ಬ್ರೇಕ್ನ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಉಡುಪಿಯ ಕೃಷ್ಣ ಮಠದಲ್ಲಿ ಅಷ್ಟಮಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಬೆಳಗ್ಗಿನಿಂದಲೇ ಉಪವಾಸವಿದ್ದ ಭಕ್ತರು ಕೃಷ್ಣ ದರ್ಶನ ಕೈಗೊಂಡು ಭಜನೆ, ಕೀರ್ತನೆಗಳ ಮೂಲಕ ಪೂಜೆ ಸಲ್ಲಿಸಿದರು. ಕೃಷ್ಣಾಷ್ಟಮಿ ಪ್ರಯುಕ್ತ ರಥಬೀದಿಯಲ್ಲಿ ಮುದ್ದು ಕೃಷ್ಣರದ್ದೇ ಕಾರ್ಬಾರು. ಈ ವೇಳೆ ಕೃಷ್ಣನ ದರ್ಶನ ಪಡೆದ ಸಿಎಂ ಸದಾನಂದ ಗೌಡ ನಾಡಿನ ಜನತೆಗೆ ಕೃಷ್ಣಾಷ್ಟಮಿ ಶುಭ ಕೋರಿದರು. ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನವಾದ ಇಂದು ಶ್ರೀಕೃಷ್ಣಾಷ್ಟಮಿಯನ್ನ ಉಡುಪಿಯ ಕೃಷ್ಣ ಮಠದಲ್ಲಿ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಕೃಷ್ಣ ಅವತಾರವೆತ್ತಿದ ದಿನ ಅಂತಲೇ ಹೇಳಲಾಗುವ ಈ ದಿನ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಜನತೆ ಕೃಷ್ಣ ಭಜನೆ ಹಾಗೂ ಜಪದ ಮೂಲಕ ಪೂಜೆ ಸಲ್ಲಿಸಿದ್ರು. ಮುಂಜಾನೆಯಿಂದ ಸಂಜೆಯವರೆಗೂ ಹಲವು ರೀತಿಯ ಪೂಜೆಗಳು ನಡೆದವು. ಲಕ್ಷ್ಮೀವರ ತೀರ್ಥರು 4 ಮಹತ್ವದ ಪೂಜೆಗಳನ್ನು ನಡೆಸಿದರು. ಅಷ್ಟಮಿ ಆಚರಣೆಯ ಪ್ರಮುಖ ಘಟ್ಟವಾದ ಅರ್ಘ್ಯ ಪ್ರದಾನ ರಾತ್ರಿ 11:47ರ ಶುಭ ಗಳಿಗೆಯಲ್ಲಿ ನಡೆಯಲಿದೆ. ಬಳಿಕ ಭಕ್ತರು ಉಪವಾಸ ಬಿಡಲಿದ್ದಾರೆ. ರಾತ್ರಿಗೆ ಚಂದ್ರೋದಯ ಪರ್ವಕಾಲದಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅರ್ಘ್ಯ ಬಿಡುವಂತಹ ಕಾರ್ಯಕ್ರಮ ಮತ್ತು ಮಾರನೆಯ ದಿನ ವಿಟ್ಲಪಿಂಡಿಯ ಹಬ್ಬ. ಅಷ್ಟಮಿ ಪ್ರಯುಕ್ತ ರಥಬೀದಿಯ ತುಂಬೆಲ್ಲ ಕೃಷ್ಣ ವೇಷಧಾರಿಗಳ ಕಲರವ ಕಂಡುಬಂತು. ಹುಲಿ ವೇಷಧಾರಿಗಳ ಕುಣಿತ ಗಮನ ಸೆಳೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಸಿಎಂ ಸದಾನಂದ ಗೌಡ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಕೃಷ್ಣನ ದರ್ಶನ ಪಡೆದರು. ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ಮಠಕ್ಕೆ ಆಗಮಿಸಿದ್ದ ಸದಾನಂದ ಗೌಡರನ್ನ ಮಠದ ಶ್ರೀಗಳು ಸನ್ಮಾನಿಸಿದ್ರು. ಈ ವೇಳೆ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭ ಕೋರಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ, ದೇಶದ ಜನತೆ, ಜಗತ್ತಿನ ಜನತೆಗೆ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಮಧ್ವರ ಧಾರ್ಮಿಕ ಹಿನ್ನೆಲೆ, ಕನಕದಾಸರ ಪವಾಡದ ಸ್ಪರ್ಶದಿಂದ ಕಡಗೋಲು ಕೃಷ್ಣ ಇತ್ತೀಚಿನ ವರ್ಷಗಳಲ್ಲಿ ಬಹುವಾಗಿ ಜನಮಾನಸದ ಆಕರ್ಷಣೆಗೆ ಪಾತ್ರನಾಗಿದ್ದಾನೆ. ನಾಳೆ ಶ್ರೀಕೃಷ್ಣನ ಲೀಲೋತ್ಸವ ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸಲಿದ್ದಾರೆ. ಶಶಿಧರ್ ಮಾಸ್ತಿಬೇಲು, ಸುವರ್ಣ ನ್ಯೂಸ್ 24/7 ಉಡುಪಿ. ರಾಜ್ಯದ ಇತರೆಡೆಯೂ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅಷ್ಟಮಿಯನ್ನ ಆಚರಿಸಲಾಯಿತು. ಜನ್ಮಾಷ್ಟಮಿಯನ್ನ ರಾಜ್ಯದ ಜನ ಹೇಗೆ ಆಚರಿಸಿದ್ರು ಅಂತ ನೋಡೋಣ ಬನ್ನಿ. ಇಂದು ಕೃಷ್ಣ ಜನ್ಮಾಷ್ಟಮಿ. ರಾಜ್ಯಾದ್ಯಂತ ಕೃಷ್ಣನ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಜನರು ನಾಟಕ, ನೃತ್ಯ, ಆರತಿ ಹಾಗೂ ವೇಷಭೂಷಣ ಸ್ಪರ್ಧೆ ಆಯೋಜಿಸಿದ್ರು. ಮಕ್ಕಳು ಕೃಷ್ಣನ ವಿವಿಧ ವೇಷಗಳಲ್ಲಿ ಮಿಂಚಿದ್ರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹಿರಿಯರು ಸ್ತೋತ್ರ ಪಠಣ, ಭಜನೆ, ಕೀರ್ತನೆಗಳನ್ನ ಹಾಡಿ ಕೃಷ್ಣನಿಗೆ ಪೂಜೆ ಸಲ್ಲಿಸಿದ್ರು. ಕೃಷ್ಣನಿಗೆ ಹಾಲು, ಜೇನು, ತುಪ್ಪಗಳಿಂದ ಅಭಿಷೇಕ ಮಾಡಿದ್ರು. ಏನ್ ಕೇಳ್ಕೊಳ್ಳೋದು ಅಂದ್ರೆ, ಈ ಒಳ್ಳೆ ಒಂದು ಶುಭ ದಿನದಲ್ಲಿ ತಾವೆಲ್ಲರೂ ಬಂದು ಈ ಜನ್ಮಾಷ್ಟಮಿಗೆ ಪಾತ್ರರಾಗಿ ದೇವರ ಒಂದು ಕೃಪೆಯನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೃಷ್ಣ ಜನ್ಮಾಷ್ಟಮಿ ಸಡಗರ. ವಿಶ್ವ ಹಿಂದೂ ಪರಿಷತ್ ಬಾಲಕೃಷ್ಣ ವೇಷ ಸ್ಪರ್ಧೆಯನ್ನ ಆಯೋಜಿಸಿತ್ತು. ಮುದ್ದು ಕೃಷ್ಣನ ವೇಷದಲ್ಲಿ ಪುಟಾಣಿಗಳು ಒಬ್ಬರಿಗಿಂತ ಒಬ್ಬರು ಮುದ್ದಾಗಿ ಕಾಣಿಸಿದ್ರು. ಸ್ಪರ್ಧೆಯಲ್ಲಿ ಗೆದ್ದ ಪುಟಾಣಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಹುಬ್ಬಳ್ಳಿಯಲ್ಲಿ ಮಾತ್ರ ಜನ್ಮಾಷ್ಟಮಿ ಆಚರಣೆ ಡಿಫರೆಂಟ್ ಆಗಿತ್ತು. ಕೃಷ್ಣ ವೇಷಧಾರಿ ಮಕ್ಕಳು ಅಣ್ಣಾ ಹಜಾರೆ ಹೋರಾಟವನ್ನ ಬೆಂಬಲಿಸಿ ಜಯಘೋಷಗಳನ್ನ ಕೂಗಿದ್ರು. ಕೊಪ್ಪಳದಲ್ಲೂ ಕೃಷ್ಣ ಭಕ್ತಿ ಜೋರಾಗಿ ಇತ್ತು. ಪುಟಾಣಿ ಮಕ್ಕಳು ಮುರಾರಿ ವೇಷದಲ್ಲಿ ಕಂಡುಬಂದ್ರು. ಅಲ್ಲದೆ ಮೊಸರು ಕುಡಿಕೆ ಹಾಗೂ ಚಿನ್ನಿ ದಾಂಡು ಆಟವನ್ನ ಆಡಿ ಮಕ್ಕಳು ಸಂಭ್ರಮ ಪಟ್ರು. ಹೀಗೆ ಕೃಷ್ಣನ ಹುಟ್ಟುಹಬ್ಬದ ದಿನವನ್ನ ಜನ ಕೃಷ್ಣನ ಆರಾಧನೆಯಲ್ಲೇ ಕಳೆದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.